Happy birthday to you. Happy birthday to you. So you already knew that what I am going to discuss today, right? So other ways to say happy birthday, right? Not only other ways, so you can wish your close friend in a funny way on their special day, right? ಸೊ ನಿಮ್ಮ ಆಪ್ತ ಗೆಳೆಯನಿಗೆ ಅಥವಾ ಗೆಳತಿಗೆ ನೀವು ತಮಾಷೆಯಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ಬೋದು, ರೈಟ್? And also you can make some jokes with your friends, funny jokes with your friends, right? So let us see some funny ways to say happy birthday with your close friends. Okay, you can only say these wishes to your close friend only. ನಿಮ್ಮ ಕ್ಲೋಸ್ ಫ್ರೆಂಡ್ ಇದ್ದಾಗ ಮಾತ್ರ ನೀವು ಈ ತರ ವಿಶ್ ಮಾಡಬಹುದು. ಅದರ್ವೈಸ್ ಅದರ್ಸ್ ವಿಲ್ ಗೆಟ್ ಅನಾಯ್ಡ್ ವಿತ್ ಯು. ಮೀನ್ಸ್ ಬೇರೆಯವರಿಗೆ ಈ ತರ ನೀವು ವಿಶ್ ಮಾಡಿದ್ರೆ ಅವರು ನಿಮ್ಮ ಮೇಲೆ ಸಿಟ್ ಆಗ್ಬಹುದು ಅಥವಾ ಅಪ್ಸೆಟ್ ಆಗ್ಬಹುದು, ರೈಟ್? ನೀವು ಈ ತರ ವಿಶಸ್ ಗಳನ್ನ ನಿಮ್ಮ ಕ್ಲೋಸ್ ಫ್ರೆಂಡ್ಗೆ ಮಾತ್ರ ಹೇಳಕ್ಕೆ ಸಾಧ್ಯ. ಓಕೆ, ಸೊ ದಿಸ್ ಕ್ಲಾಸ್ ಇಸ್ ವೆರಿ ಫನಿ. ಲೆಟ್ ಅಸ್ ಸಿ ದ ಫಸ್ಟ್ ಒನ್. ಓಕೆ, ಹೇ ಫ್ರೆಂಡ್, ಯು ಸ್ಟಿಲ್ ಲುಕ್ 21 ಫ್ರಮ್ ಡಿಸ್ಟನ್ಸ್. ಹ್ಯಾಪಿ ಬರ್ತ್ಡೇ. ಹೇ ಗೆಳೆಯ, ಇಲ್ಲಿ ಫ್ರೆಂಡ್ ಬದಲಾಗಿ ನೀವು ನಿಮ್ಮ ಫ್ರೆಂಡ್ ಹೆಸರನ್ನ ಹೇಳ್ಬೋದು, ರೈಟ್? ಹೇ ಗೆಳೆಯ, ನೀನು 21 ವರ್ಷದವನಂತೆ ಕಾಣುತ್ತೀಯ ದೂರದಿಂದ, ರೈಟ್? ಜನ್ಮದಿನದ ಶುಭಾಶಯಗಳು. ನೀನು 21 ವರ್ಷದವನಂತೆ ಕಾಣುತ್ತೀಯ, ಹತ್ತಿರದಿಂದಲ್ಲ ದೂರದಿಂದ ಕಾಣ್ತೀಯ ಅಂತ ಅರ್ಥ, ರೈಟ್? ಸೊ ದಿಸ್ ಇಸ್ ದ ಫನಿ ವೇ ಟು ವಿಶ್ ಸಮ್ ಒನ್, ರೈಟ್? ತಮಾಷೆಯಾಗಿ ನೀವು ನಿಮ್ಮ ಫ್ರೆಂಡ್ಗೆ ಈ ತರ ಹೇಳ್ಬೋದು, ರೈಟ್? ಲೆಟ್ ಅಸ್ ಸಿ ನೆಕ್ಸ್ಟ್ ಒನ್. ಯು ಆರ್ ನಾಟ್ ಓಲ್ಡ್, ಯು ಆರ್ ವಿಂಟೇಜ್. ಹ್ಯಾಪಿ ಬರ್ತ್ಡೇ. ಯು ಆರ್ ನಾಟ್ ಓಲ್ಡ್, ನಿನಗೆ ವಯಸ್ಸಾಗಿಲ್ಲ, ಆದ್ರೆ ಯು ಆರ್ ವಿಂಟೇಜ್. ವಾಟ್ ಯು ಮೀನ್ ಬೈ ವಿಂಟೇಜ್? ವಿಂಟೇಜ್ ಮೀನ್ಸ್ ಓಲ್ಡ್ ಮಾಡೆಲ್, ರೈಟ್? ಹಳೆಯ ಮಾದರಿ. ನಿನಗೆ ವಯಸ್ಸಾಗಿಲ್ಲ, ಆದ್ರೆ ಓಲ್ಡ್ ಮಾಡೆಲ್ ತರ ಕಾಣಿಸ್ತಾ ಇದೆಯಾ, ಹಳೆ ಮಾದರಿ ತರ ನೀನು ಕಾಣಿಸ್ತಾ ಇದೆಯಾ ಅಂತ ನೀವು ತಮಾಷೆಯಾಗಿ ಹೇಳ್ಬೋದು, ರೈಟ್? ಹ್ಯಾಪಿ ಬರ್ತ್ಡೇ. ಓಕೆ, ನೆಕ್ಸ್ಟ್. ಹ್ಯಾಪಿ ಬರ್ತ್ಡೇ ಬಿಗ್ ಗಾಯ್. Don't forget to iron the wrinkles out of that birthday suit. Happy birthday big guy. What do you mean by big guy? Big guy means dodda vyakti, right? Don't forget to iron the wrinkles. Wrinkles means sukkugalu, right? ನೀನೇನು ಬರ್ತ್ಡೇಗೆ ಸೂಟ್ ಹಾಕೋತಿಯಲ್ಲ, ಬರ್ತ್ಡೇ ಸೂಟ್ ಜೊತೆಗೆ ನಿನ್ನ ರಿಂಕಲ್ಸ್ ಗಳನ್ನು ಐರನ್ ಮಾಡು ಅಂತ. ಸೊ ಫನ್ನಿಯಾಗಿ ಈ ತರ ನಿಮ್ ಫ್ರೆಂಡ್ಸ್ಗೆ ರೇಗಿಸ್ಬೋದು, ರೈಟ್? ನೆಕ್ಸ್ಟ್. Happy birthday old man. So glad you are still alive and kicking. Happy birthday old man means what? Muduka, right? So glad you are still alive and kicking. ನೀನು ಎಷ್ಟು ವಯಸ್ಸಾದ್ಮೇಲೂ ಅಥವಾ ಮುದುಕ ಆದ್ಮೇಲೂ ಜೀವಂತವಾಗಿದ್ದೀಯಾ ಮತ್ತೆ ಕೇಕ್ ಕಟ್ ಮಾಡ್ತಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಅಂತ ಅರ್ಥ, ರೈಟ್? ಸೊ ಈ ತರ ಎಲ್ಲ ನೀವು ಕ್ಲೋಸ್ ಫ್ರೆಂಡ್ಸ್ಗೆ ಮಾತ್ರ ವಿಶ್ ಮಾಡಕ್ ಸಾಧ್ಯ, ರೈಟ್? ನೆಕ್ಸ್ಟ್. ಸೊ I have already alerted the fire department, so go ahead and light the candles on your cake. ನಾನು ಆಲ್ರೆಡಿ ಅಗ್ನಿಶಾಮಕ ಇಲಾಖೆಗೆ ಫೋನ್ ಮಾಡಿ ಹೇಳಿದ್ದೀನಿ ಅಥವಾ ಎಚ್ಚರಿಕೆ ಕೊಟ್ಟಿದ್ದೀನಿ, ನೀನು ಹೋಗಿ ಕ್ಯಾಂಡಲ್ ಹಚ್ಚು, ಕೇಕ್ ಮೇಲಿರುವ ಕ್ಯಾಂಡಲ್ ಅನ್ನ ಬೆಳಗಿಸು. ಅಂದ್ರೆ ಏನರ್ಥ? ನೀನು ಕ್ಯಾಂಡಲ್ಗೆ ಬೆಂಕಿ ಹಚ್ಚೋದು ಆ ತರ ಇರುತ್ತೆ ಅಂತ. ಸೊ ನೀನು ಆ ತರ ದೊಡ್ಡದಾಗಿ ಬೆಂಕಿ ಹಚ್ತೀಯಾ, ಫೈರ್ ಇಂಜಿನ್ ಅವ್ರು ಬಂದು ಅದನ್ನ ಆರಿಸೋ ಅಷ್ಟು ಅಂತ. Okay, see your next one. Graying is knocking at your door. Someone is knocking at your door means what? ಯಾರೋ ಒಬ್ರು ಬಂದು ಕದ ತಟ್ತಾ ಇದ್ದಾರೆ. Knocking is ತಟ್ಟುವುದು, right? ಯಾರೋ ಒಬ್ರು ಬಂದು ಕದ ತಟ್ತಾ ಇದ್ದಾರೆ ಅಂತ ಅರ್ಥ, right? Graying means ಬಿಳಿ ಕೂದಲು, right? ಬಿಳಿ ಕೂದಲು ಬಂದು ಬಾಗಿಲನ್ನು ತಟ್ತಾ ಇದೆ ಮೀನ್ಸ್ ನಿನಗೆ ವಯಸ್ಸಾಗ್ತಾ ಇದೆ ಅಂತ ಅರ್ಥ, ರೈಟ್? ಸೊ ಈ ತರನಾದ್ರೂ ನೀವು ವಿಶ್ ಮಾಡ್ಬೋದು, ರೈಟ್? Graying is knocking at your door. Happy birthday. Right? Okay, see here next. Don't think of them as gray hairs. Think them as a strands of birthday glitter glowing out of your head. Strands means ಎಳೆಗಳು, ಕೂದಲಿನ ಎಳೆಗಳು. Okay. See here, ನಮ್ಮ ತಲೆಯಲ್ಲಿ ಎಂಟೈರ್ ಮಾಸ್ ಆಫ್ ಹೇರ್ ಇದೆಯಲ್ಲ, ವಾಲ್ಯೂಮ್, ಅದಕ್ಕೆ ಏನಂತ ಕರಿತೀವಿ? ಓನ್ಲಿ ಹೇರ್ ಅಂತ ಕರಿತೀವಿ, ರೈಟ್? Then what do you mean by hairs? So ಎಲ್ಲಾ ಕೂದಲುಗಳಲ್ಲಿ ಕೆಲವೊಂದು ಕೂದಲುಗಳಿಗೆ, ಫಾರ್ ಎಕ್ಸಾಂಪಲ್, ಐ ಸಾ ಸಮ್ ಗ್ರೇ ಹೇರ್ಸ್ ಆನ್ ಯುವರ್ ಹೆಡ್. ನಾನು ನಿಮ್ಮ ತಲೆಯಲ್ಲಿ ಕೆಲವೊಂದು ಬಿಳಿ ಕೂದಲುಗಳನ್ನು ನೋಡಿದೆ. ಆ ಬೇರೆ ಎಲ್ಲ ಎಂಟೈರ್ ಕೂದಲಲ್ಲಿ ಕೆಲವೊಂದು ಕೂದಲು ಎಳೆಗಳನ್ನು ಹೇಳುವಾಗ ನಾವು ಹೇರ್ಸ್ ಯೂಸ್ ಮಾಡ್ತೀವಿ. ಓಕೆ, ರಿಮೆಂಬರ್ ದಿಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್?
ನೀನು ಅವುಗಳನ್ನ ಬಿಳಿ ಕೂದಲುಗಳು ಎಂದು ಭಾವಿಸಬೇಡ. ಹುಟ್ಟು ಹಬ್ಬಕ್ಕೆ ನಿನ್ನ ತಲೆಯ ಮೇಲೆ ಬೆಳೆಯುತ್ತಿರುವ ಹೊಳಪಿನ ಎಳೆಗಳು ಅಂದುಕೋ ಅಂದಾಗೆ. ಓಕೆ, ಸಿ ಹಿಯರ್ ನೆಕ್ಸ್ಟ್. ಡಿಡ್ ಯು ನೋ ವುಮೆನ್ ಗೆಟ್ ಸ್ಮಾರ್ಟರ್ ಅಂಡ್ ಮೋರ್ ಫ್ಯಾಬ್ಯುಲಸ್ ವಿತ್ ಏಜ್? ಹ್ಯಾಪಿ ಬರ್ತ್ಡೇ. ಮಹಿಳೆಯರು ವಯಸ್ಸಾದಂತೆ ತುಂಬಾ ಚುರುಕಾಗುತ್ತಾರೆ ಮತ್ತು ಅಸಾಧಾರಣರಾಗುತ್ತಾರೆ. ಫ್ಯಾಬ್ಯುಲಸ್ ಮೀನ್ಸ್ ಅಸಾಧಾರಣ, ರೈಟ್? ಜನ್ಮದಿನದ ಶುಭಾಶಯಗಳು. ಓಕೆ, so like this you can wish your friends. Next, another year older and still not smarter than a 5th grader. ಇನ್ನೊಂದು ವರ್ಷ ಹಳಬನಾದ್ರೂ ಕೂಡ, ನೀನು ವಯಸ್ಸಾದ್ರೂ ಕೂಡ ಇನ್ನೂ ನೀನು ಚುರುಕಾಗಿಲ್ಲ. 5ನೇ ಕ್ಲಾಸ್ ಹುಡುಗನಿಗಿಂತನೂ ನೀನು ಇನ್ನೂ ಚುರುಕಾಗಿಲ್ಲ ಅಂತ ಅರ್ಥ. ಓಕೆ, ಸಿ ಹಿಯರ್ ನೆಕ್ಸ್ಟ್. ಮೇ ಯುವರ್ ಬರ್ತ್ಡೇ ಬಿ ಆಸ್ ಫಾರ್ಗೆಟಬಲ್ ಆಸ್ ಯುವರ್ ಫಸ್ಟ್ ಗ್ರೇ ಹೇರ್. ದಿಸ್ ಇಸ್ ಮೈ ಫೇವ್ರೆಟ್. ಓಕೆ, ನಿಮ್ಮ ಬಿಳಿ ಕೂದಲೇನು ಫಸ್ಟಿಗೆ ಬರುತ್ತಲ್ಲ, ಸೊ ಅದು ಬಂದಾಗ ಇರಿಟೇಟ್ ಆಗುತ್ತೆ ಫಸ್ಟಿಗೆ ನೋಡಿದಾಗ, ರೈಟ್? ಆ ಥರ ನಿನ್ನ ಬರ್ತ್ಡೇ, ನಿನ್ನ ಬಿಳಿ ಕೂದಲು ಫಸ್ಟಿಗೆ ಏನು ಬಂದಿತ್ತಲ್ಲ, ಆ ಥರ ನಿನಗೆ ಅನ್ಫಾರ್ಗೆಟಬಲ್ ಆಗಿರಲಿ, ಮರೆಯದಂತಾಗಿರಲಿ ನಿನ್ನ ಜನ್ಮದಿನ ಅಂದಾಗೆ. ಓಕೆ, ಸೊ ಚೂಸ್ ಎನಿ ಸೆಂಟೆನ್ಸ್ ಫ್ರಮ್ ದಿಸ್ ಟು ವಿಶ್ ಯುವರ್ ಫ್ರೆಂಡ್. ಓಕೆ, ಆ್ಯಂಡ್ ಅಬ್ಸರ್ವ್ ಹೌ ದೇ ಆರ್ ಗೋಯಿಂಗ್ ಟು ರಿಯಾಕ್ಟ್ ಆನ್ ಯು. ಇದರಲ್ಲಿ ಯಾವುದಾದ್ರೂ ಒಂದು ಸೆಂಟೆನ್ಸ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗೆ ಈ ಥರ ಹೇಳಿ, ಕ್ಲೋಸ್ ಫ್ರೆಂಡ್ಗೆ, ಆಮೇಲೆ ನೋಡಿ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಓಕೆ, okay, see here next. These are some other ways to say happy birthday, different ways to say happy birthday. Okay, see here. May your birthday be filled with laughter. ನಿಮ್ಮ ಜನ್ಮದಿನವು ಖುಷಿಯಿಂದ ತುಂಬಿರಲಿ ಅಥವಾ ಸಂತೋಷದಿಂದ, ನಗುವಿನಿಂದ ತುಂಬಿರಲಿ, ರೈಟ್? ನೆಕ್ಸ್ಟ್, have a fabulous birthday. Instead of this adjective you can use awesome birthday, right? Have a fabulous birthday. ಅಸಾಧಾರಣ ದಿನವು ನಿಮ್ಮದಾಗಿರಲಿ, ಜನ್ಮದಿನವು ನಿಮ್ಮದಾಗಿರಲಿ, ರೈಟ್? ನೆಕ್ಸ್ಟ್, have a spectacular time. ಅದ್ಭುತವಾದ ಸಮಯವನ್ನ ಕಳೆಯಿರಿ ಅಥವಾ ನಿಮ್ಮದಾಗಲಿ ಅದ್ಭುತವಾದ ಸಮಯ, ರೈಟ್? ಎ ರಿಮಾರ್ಕೆಬಲ್ ಇಯರ್ ಟು ಕಮ್. ಅಸಾಮಾನ್ಯವಾದಂತಹ ವರ್ಷ ನಿಮ್ಮದಾಗಲಿ. ರಿಮಾರ್ಕೆಬಲ್, ರೈಟ್? ಅಸಾಧಾರಣವಾದಂತಹ ಅಥವಾ ಅಸಾಮಾನ್ಯವಾದಂತಹ ದಿನ, ಆ ವರ್ಷ ನಿಮ್ಮದಾಗಲಿ, ರೈಟ್? ನೆಕ್ಸ್ಟ್, ಅ ಮಿಲಿಯನ್ ಮ್ಯಾಜಿಕ್ ವಿಶಸ್ ಟು ಯು. ನಿಮಗೆ ಕೋಟಿ ಕೋಟಿ ಶುಭಾಶಯಗಳು, ಜನ್ಮದಿನದ ಶುಭಾಶಯಗಳು. ಹೋಪ್ ಯುವರ್ ಬರ್ತ್ಡೇ ಕೇಕ್ ಈಸ್ ಆಸ್ ಸ್ವೀಟ್ ಆಸ್ ಯು. ನಿಮ್ಮ ಜನ್ಮದಿನವು ಬರ್ತ್ಡೇ ಕೇಕಿನಂತೆ ತುಂಬಾ ಸಿಹಿಯಾಗಿರಲಿ. ಓಕೆ, ಟು ಮೆನಿ ಮೋರ್ ಹ್ಯಾಪಿ ಡೇಸ್ ಅಹೆಡ್. ನಿಮಗೆ ಸಂತೋಷದ ದಿನಗಳು ಬರಲಿ. ಓಕೆ, so like this you can wish them in a different way, right? So I hope you enjoyed this lot. Stay tuned in the next video.